ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ನಿಮ್ಮನ್ನು ಹುಡ್ಕೊಂಡೆ ಬೆಂಗಳೂರಿನ ಮೈಸೂರು ತನಕ ಬಂದಿದ್ದೀನಿ ಮ್ಯಾಮ್. ಇನ್ನೊಂದೇನಪ್ಪ ಅಂದರೆ ಪ್ರತಿಯೊಬ್ಬ ಆಟೋ ಡ್ರೈವರ್ಸ್ಗೂ ಅವರದ್ದೇ ಆದಂಥ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಆ ಒಂದು ಆ್ಯಟಿಟ್ಯೂಡ್ ಇರುತ್ತೆ, ಅದೊಂದು ಸ್ಟೈಲ್ ಇರುತ್ತೆ. ಬಟ್ ಅವರಲ್ಲಿ ನನಗೆ ಇಷ್ಟ ಆಗಿದ್ದೇನು ಅಂತ ಅಂದರೆ ಅವರ ಸ್ವೀಟ್ನೆಸ್ಸೇ, ಆ ಬೋಲ್ಡ್ನೆಸ್ಸೇ ಅವ್ರ ಸ್ಟೈಲ್. ನನಗೆ ಚಿಕ್ಕ ವಯಸ್ಸಿಂದ ಆಸೆ ಇತ್ತು ಆಟೋ ಓಡಿಸ್ಬೇಕು ಅಂತ. ಸೊ ಹೇಳ್ಕೊಡ್ತೀರಾ ನನಗೆ? ಖಂಡಿತ ಮೇಡಮ್, ನಾವು ಇರೋದೇ ಹೇಳ್ಕೊಳಕ್ಕಲ್ವ. ಈ ರಾಜ ಹುಲಿ ಅಂದ್ರೆ ಮೀನಿಂಗ್ ಏನು? ನಮ್ ಯಾವಾಗ್ಲೂ ನಾವು ರಾಜರ ತರ ಇರ್ಬೇಕು. ಓಹೋ, ಯಾವಾಗ್ಲೂ ರಾಜ. ಇದು ನನ್ನ ಬಾಯ್ ಫ್ರೆಂಡ್, ಅದಕ್ಕೆ ಅವ್ರಿಗೆ ರಾಜ ಹುಲಿ, ನಾವು ರಾಣಿ ಹುಲಿ. ಯಾರ ಹತ್ರನೂ ನ್ಯೂ ಪ್ಯಾಸೆಂಜರ್ಸ್ ಹತ್ರ ಎಲ್ಲ ಸ್ವಲ್ಪ ಬೇಕಾಬಿಟ್ಟಿ ಮಾತಾಡ್ಸಲ್ಲ, ರಫ್ ಆಗಿರಲ್ಲ. ಎಷ್ಟು ಕ್ಯೂಟಾಗಿ ಸ್ವೀಟಾಗಿ ಮಾತಾಡಿಸ್ತಾರೆ ಅಂತಂದರೆ ಓಕೆ ಫೈನ್, ನಮಗೆ ತುಂಬ ಕಂಫರ್ಟೇಬಲ್ ಫೀಲ್ ಮಾಡ್ತಾರೆ ಅವರು. ಸೂಪರ್ ಮ್ಯಾಮ್, ಮೈಸೂರು ಅರಮನೆ ನೋಡಾಯ್ತು. ಸೊ ಏನು ಬರೀ ಅರಮನೆನೇ ತೋರಿಸಿದ್ರೆ ನಿಮ್ಮ ಅರಮನೆ ಯಾವಾಗ ತೋರಿಸ್ತೀರಾ? ನಮ್ಮ ಅರಮನೆಗೆ ಇವಾಗ ಹೋಗೋಣ. ಓಕೆ, ಐ ಆಮ್ ಎಕ್ಸೈಟೆಡ್ ಮ್ಯಾಮ್, ಲೆಟ್ಸ್ ಗೋ. ನೋಡಿ, ಇದೆ ನಮ್ಮನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಂಗೆ ನಿಜ ಒಂದು ಒಳ್ಳೆ ಅಕ್ಕ ಸಿಕ್ಕರು ಅನ್ನೋಷ್ಟೇ ಖುಷಿ ಆಯಿತು ನನಗೆ. ಅದು ಕಾನ್ಫಿಡೆಂಟ್ ಆಗಿರುವಂಥ, ಲೈಫನ್ನು ಶಕ್ತಿಯಿಂದ ಫುಲ್ ಧೈರ್ಯವಾಗಿ ಎದುರಿಸುವಂಥ ಅಕ್ಕ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಡೈಲಿ ಲೈಫಲ್ಲಿ ನಮ್ಮೆಲ್ಲರಿಗೂ ಲೈಕ್ ಈಸ್ ಅ ಕಿಂಗ್ ಅಂತ ಇರೋರು ಆಟೋ ಡ್ರೈವರ್ಸ್. ಸೊ ಯಾಕೆ ಅವರ ಒಂದು ಕ್ಯಾರೆಕ್ಟರ್ ಅನ್ನ ಮಾಡಬಾರ್ದು ಅಂತ ನಾನು ಅನ್ಕೊಂಡೆ. ಒಬ್ರು ಲೇಡಿ ಆಟೋ ಡ್ರೈವರ್ ನಂಗೆ ಸಿಕ್ಕಿದ್ರು. ಸೀರಿಯಸ್ಲಿ ಹೇಳ್ತೀನಿ ನಾನು. ಸೊ ಏನಮ್ಮ ಹೆಂಗಿದ್ಯಾ? ಫುಲ್ ಅವ್ರು ಹಂಗೇನೆ ಇರೋದು. ಸೊ ಐ ಆಮ್ ವೆರಿ ಹ್ಯಾಪಿ ಅಂತ ಕ್ಯಾರೆಕ್ಟರ್ ನಂಗೆ ಸಿಕ್ತು ಅಂತ. ನಮಸ್ಕಾರ ಬಸ್ಸು, ನಾನು ಯಾರಂತ ಗೊತ್ತಾಗಿಲ್ವಾ? ಮೈಸೂರಿನ ಆಟೋ ರಾಣಿ ಸೌಮ್ಯಮ್ಮ. ಬಿಲ್ಡಪ್ ಕೊಟ್ಟಿದ್ ಸಾಕು ಸುಮ್ನೆನಮ್ಮ. ನಿನ್ನ ರಾಣಿ ಮಾಡಿದ್ದೆ ನಾನು, ಆದ್ರೆ ಫೇಮಸ್ ಆಗಿದ್ ಮಾತ್ರ ನೀನು. ಅಯ್ಯೋ ಅಯ್ಯೋ, ನನ್ ರಾಜ ಹುಲಿ ಕಣ ನೀನು. ಹೌದು ಚಿನ್ನ, ನನ್ನ ರಾಣಿ ಮಾಡಿದ್ದು ನೀನೆ. ಅಷ್ಟೇ ಯಾಕೆ, ಮಹಾರಾಣಿ ತರ ಮೆರೆಯೋದಕ್ಕೆ ಕಾರಣನು ನೀನೆ ಕಣೋ. ಆದ್ರೂ ರಾಜ ಹುಲಿ ನೀನಿಲ್ಲ ಅಂದ್ರೆ ನಾನ್ ಝೀರೋ ಕಣೋ. ಹೌದೌದು, 0-0 ಅಂತೇಳಿ ಊರೆಲ್ಲ ಸುತ್ತಾಡ್ಸಿ ನನಗ್ ಸುಸ್ತು ಮಾಡಿಸ್ತೀಯ. ಒಂದಿನ ಆದ್ರೂ ರಜಾ ಕೊಟ್ಟಿದ್ಯಾ? ಬೆಳಿಗ್ಗೆಯಿಂದ ಸಂಜೆವರೆಗೂ ಡುರ್ ಬುರ್ರ್ ಅಂತ ಓಡಿಸ್ತಾನೆ ಇರ್ತೀಯ. ನನ್ ಮೇಲೆ ಪ್ರೀತಿನೇ ಇಲ್ಲ ನಿನ್ಗೆ, ಹೋಗು. ಅಯ್ಯೋ ಅಯ್ಯೋ ಅಯ್ಯೋ, ಪ್ರೀತಿ ಇಲ್ಲ ಅಂತ ಯಾರೋ ಹೇಳಿದ್ದು? ನೀ ನನ್ ರಾಜ ಕಣೋ, ನನ್ ಬಂಗಾರ, ನನ್ ಚಿನ್ನ. ನಿನ್ನನ್ ಪ್ರೀತಿಸ್ದೆ ಇನ್ ಯಾರನ್ನ ಪ್ರೀತಿಸ್ಲಿ? ನೀನೇ ನನ್ ಫಸ್ಟ್ ಲವ್. ನನ್ ಜೀವನದ ಬೆಸ್ಟ್ ಮೂಮೆಂಟ್ ಅನ್ನ ನಿನ್ ಜೊತೆನೆ ಕಳ್ದಿದ್ದೀನಿ. ಅಷ್ಟೇ ಯಾಕೆ, ಇಲ್ಲಿರೋ ಜನರೆಲ್ರು ಅಷ್ಟೋದೇನೋ ಆಟೋ ಓಡಿಸ್ತೀಯ ಅಂತ ಹೇಳಿ ನನಗೆ ಅವಮಾನ ಮಾಡಿದ್ರು. ಅವ್ರಿಗೇನೋ ಗೊತ್ತು ನಾನು ಓದಕ್ ಕಾರಣನೇ ನೀನು ಅಂತ. ಅಷ್ಟೇ ಯಾಕೆ, ಅದೇ ಓದ್ ಹಿಡ್ಕೊಂಡು ಎಲ್ಲರ ಹತ್ರನೂ ಹೋದೆ, ಕೆಲಸ ಕೇಳ್ದೆ. ಆದ್ರೆ ಇಂಗ್ಲಿಷ್ ಬರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೆಲಸದಿಂದ ಹೊರಗಡೆ ಹಾಕಿದ್ರು. ಆದ್ರೆ ಇವತ್ತು ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳ್ ಯಾವ ಭಾಷೆ ಬೇಕು ಪಟ 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 ಅಂತ ಮಾತಾಡ್ತೀನಿ. ನಿನ್ನಿಂದ ಕಣೋ, ನೀನ್ ಕೊಟ್ಟಿರೋ ಭಿಕ್ಷೆ ಅದು. ರಾಜ ಹುಲಿ, ಐ ಲವ್ ಯು ಸೋ ಮಚ್ ರಾಜ ಹುಲಿ. ನೀನೇ ನನ್ಗೆಲ್ಲ. ನಿನ್ ಬಿಟ್ರೆ ಬೇರೆ ಏನೂ ಇಲ್ಲ. ನೀನಂದ್ರೆ ನಂಗೆ ತುಂಬಾ ಇಷ್ಟ ಕಣೋ. ಇಷ್ಟ ಅಂತೇಳಿ ಬೆಣ್ಣೆ ಸೌರಿ ನನಗೆ ಡೈಲಿ ಕಷ್ಟ ಕೊಡ್ತಿದ್ಯಾ ನೀನು. ಸರಿ ಬಿಡು, ಎಷ್ಟೇ ಆದ್ರೂ ನೀನು ನಮ್ಮ ಹುಡುಗಿ ಅಲ್ವಾ, ಎಷ್ಟೇ ಕಷ್ಟ ಆದ್ರೂ ನೀನು ನನ್ಗೆ ಇಷ್ಟನೇ. ಥ್ಯಾಂಕ್ ಯು ಕಣೋ ರಾಜ ಹುಲಿ. ನನ್ನ ಜೀವನದಲ್ಲಿ ನನ್ನ ಜೊತೆ ಆಗಿರ್ಬೇಕಾದವನು, ನಂಗೆ ಪ್ರಮಾಣ ಮಾಡಿ ನೀನು ಕೊನೆ ತನಕ ನಾನು ಇರ್ತೀನಿ ಅಂದವನೇ ನಡು ನೀರಲ್ಲಿ ಕೈ ಬಿಟ್ಟ. ಆದರೆ ನೀನು ನನ್ನ ಕೈ ಹಿಡಿದು ದಡ ಸೇರಿಸ್ದೆ. ಅಷ್ಟೇ ಯಾಕೆ, ನನಗಿರೋನು ಒಬ್ಬನೇ ಮಗ, ಅವನ್ನ ನಿನ್ನ ಮಡ್ಲಲ್ಲಿ ಹಾಕ್ದೆ, ಅವನನ್ನ ಎತ್ಕೊಂಡು ಓಡಾಡಿಸ್ದೆ, ಬೆಳೆಸ್ದೆ. ಇವಾಗ ಅವನ ಎಜುಕೇಷನ್ಗೂ ನೀನೇ ದಾರಿದೀಪ ಆಗಿದ್ಯಾ. ನನಗೆ ಬದುಕು ಕೊಟ್ಟೆ, ಜೀವನ ಕೊಟ್ಟೆ. ಎಷ್ಟೋ ಜನ ನನ್ನಂತ ಮಿಡಲ್ ಕ್ಲಾಸ್ ಅವ್ರಿಗೆ ಏನಾದರೂ ಸಾಧನೆ ಮಾಡಬೇಕು ಅನ್ನೋರಿಗೆ ಆಶಾ ಕಿರಣ ಆಗಿ ನಿಂತೆ. ಥ್ಯಾಂಕ್ ಯು ಸೋ ಮಚ್ ಕಣೋ. ಐ ಲವ್ ಯು ಕಣೋ. ಅತಿರಥ ಮಹಾರಥ ಸಾರಥಿ ಸೂರ್ಯ ನಮ್ಗೆ ಎತ್ತು ಕಾಣೆ ಆರತಿ. ಅತಿರಥ ಮಹಾರಥ ಸಾರಥಿ ರಥ ನಡೆಸೋ ಕೃಷ್ಣನಿಗೆ ಸಂತತಿ.
ಆಟೋ ರಾಣಿ ಅಂತ ಹೆಸರಿಟ್ಕೊಳ್ಳೋಕ್ಕೂ ಒಂದು ಮೀಟ್ರ್ ಇರಬೇಕು ಅಲ್ವಾ? ಆಟೋ ರಾಣಿ ಅಂತ ಹೆಸರಿಟ್ಕೊಂಡು ತನ್ನ ಆಟೋನ ರಾಜ ಹುಲಿ ಅಂತ ಪ್ರೀತಿ ಮಾಡಿ ಅವನ ಜೊತೆನೆ ಮಾತಾಡ್ಕೊಂಡು ಎಷ್ಟು ಅದ್ಭುತವಾದ ವಿಷಯ. ಇಂಗ್ಲಿಷ್ ಬರಲ್ಲ ಅನ್ನೋ ಒಂದೇ ಕಾರಣಕ್ಕೆ ಕೆಲಸ ಸಿಗಲ್ಲ. ಆದ್ರೆ ಈ ಆಟೋ ಕನ್ನಡ ಕಲ್ಸುತ್ತೆ, ಇಂಗ್ಲಿಷ್ ಕಲ್ಸುತ್ತೆ, ಅನ್ನ ಹಾಕುತ್ತೆ, ಎಜುಕೇಶನ್ ಕೊಡುತ್ತೆ. ಅವರ ಮಗನ ಭವಿಷ್ಯಕ್ಕೆ ಅದೊಂದು ದೊಡ್ಡ ಸಾರಥಿಯಾಗಿ ನಿಲ್ಲುತ್ತೆ. ಅದು ನಿಜವಾದ ಬದುಕು ಅಂತ ಅಂದ್ರೆ ಒಂದು ನಿಜವಾದ ಇನ್ಸ್ಪಿರೇಷನಲ್ ಕತೆ. ಅದು ಇವತ್ತಿಗೂ ಕೂಡ ಕನ್ನಡವನ್ನ ಉಳಿಸ್ತಾ ಇರೋದು ಅಂದ್ರೆ ಅದು ನಮ್ಮ ಆಟೋ ಡ್ರೈವರ್ಸ್. ಯಾರು ಏನೇ ಭಾಷೆ ಮಾತಾಡ್ಲಿ, ಕನ್ನಡನ ಇವತ್ತು ಉಳಿಸ್ತಾ ಇರೋದು, ಬೆಳೆಸ್ತಾ ಇರೋದು ನಮ್ಮ ಆಟೋ ಡ್ರೈವರ್. ನಾವು ಅವಾಗವಾಗ ಆಟೋ ಜೊತೆನೆ ಮಾತಾಡೋದು ಜಾಸ್ತಿ. ನಮ್ಮ ಆಟೋ ಜೊತೆ ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ. ನನಗೂ ನನ್ನ ಮಗನಿಗೂ ಆಟೋಗೂ ಸಿಕ್ಕಾಪಟ್ಟೆ. ನಾವು 3 ಜನ ಒಂಥರ ಒಬ್ರು ಬಿಟ್ಟು ಒಬ್ರು ಇರಲ್ಲ. ವೆರಿ ನೈಸ್. ಆಟೋಗೂ 3 ಚಕ್ರ ಇರೋದು, ಈ ಲವ್ ಸ್ಟೋರಿಯಲ್ಲೂ 3 ಜನ ಇರೋದು. ವಾಟ್ ಅ ಲವ್ಲಿ ಕೋ ಇನ್ಸಿಡೆನ್ಸ್. ಸೌಮ್ಯ ಅವರೇ, ನಿಮ್ಮ ಆಟೋ ಲೈಫ್ ಬಗ್ಗೆ ಹೇಳಿ ಪ್ಲೀಸ್. ನನಗೆ ಬದುಕನ್ನ ಕಟ್ಕೊಟ್ಟಿದ್ದು, ಇವತ್ತು ನಾನು ಇಲ್ಲಿ ಬಂದು ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ನನ್ನ ಆಟೋ. ಆಟೋ ಇಲ್ಲ ಅಂದ್ರೆ ಇವತ್ತು ನಾನು ಇರ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ. ನಾನು ಇರ್ತಿರ್ಲಿಲ್ಲ, ನನ್ನ ಮಗನೂ ಇರ್ತಿರ್ಲಿಲ್ಲ. ಇವತ್ತು ಯಾರು ನಂಬಿ ನಾವು ಜೀವನ ಮಾಡಬೇಕು ಅಂತ ಹೊರಟಿದ್ವಿ, ಅವರೇ ನಮ್ಮ ಜೊತೆಗಿಲ್ಲ. ತೊಂದರೆ ಇಲ್ಲ, ಆದ್ರೆ ನನ್ನ ಆಟೋ ಯಾವತ್ತೂ ಕೈ ಕೊಡ್ಲಿಲ್ಲ. ಯಾರೇ ಮೋಸ ಮಾಡ್ಬೋದು, ಯಾರನ್ನ ನಂಬಿ ಜೀವನ ಮಾಡಬಾರ್ದು ಅನ್ನೋದು ಹೇಳ್ಕೊಟ್ಟಿದ್ದು ನನ್ನ ಆಟೋ. ಸೊ ಹಾಗಾಗಿ ನಾನು ಎಷ್ಟೇ ಮೇಲ್ ಬೆಳೆದ್ರು ನಾನು ಆಟೋ ಬಿಡಲ್ಲ. ಸೌಮ್ಯ ಅವರೇ, ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ಕಲ್ತು 22 ವರ್ಷ ಆಯ್ತು, ಫೀಲ್ಡಲ್ಲಿ 20 ವರ್ಷ. ಫೀಲ್ಡಲ್ಲಿ 22 ವರ್ಷ. ನೀವು ನನಗೆ ಇನ್ಸ್ಪಿರೇಷನ್ ಆದ್ರಿ. ವೆರಿ ನೈಸ್. ಥ್ಯಾಂಕ್ ಯು. ಐ ಲೈಕ್ ಯು ಆಟಿಟ್ಯೂಡ್. ಥ್ಯಾಂಕ್ ಯು. ಈಗ ಸೌಮ್ಯ ಮೇಡಮ್, ನೀವು ನನಗೆ ಇನ್ಸ್ಪಿರೇಷನ್ ಅಂತ ಪ್ರೇಮ ಮೇಡಮ್ ಹೇಳ್ತಾರೆ. ಹೌದು. ನಮ್ ಸೌಮ್ಯ ಅವರ ರಾಜ್ಯದಲ್ಲಿ ಆಟೋದಲ್ಲಿ ಒಂದ್ ರೌಂಡ್ ಹೋಗಿ ಬನ್ನಿವರಂತೆ. ಬನ್ನಿ ಮೇಡಮ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನ್ ಮೇಡಮ್, ಖುಷಿಯಾಗಿದ್ದೀರಾ? ಸಂಬಳ ಬಂತು ಅಂತನಾ? ಅದು ಒಂದಕ್ಕೆ ಅಲ್ಲ ಅಮೂಲ್ ಬೇಬಿ, ಅದ್ರ ಜೊತೆಗೆ ಅತ್ತೆ ನನ್ನ ಸಂಬಳದ ಒಂದು ಭಾಗನ ತವ್ರ ಮನೆಗೆ ಕೊಡೋದಕ್ಕೆ ಒಪ್ಕೊಂಡ್ರಲ್ಲ, ಅದೇ ಖುಷಿ. ಅದು ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ. ಅಮ್ಮ ಹಾಗೇನೆ, ಎಲ್ಲ ವಿಷಯದಲ್ಲೂ ತುಂಬಾ ಧಾರಾಳ. ಪ್ರೀತಿ ಕೊಡೋದ್ರಲ್ಲೂ. ಇಲ್ಲ ಅಂದಿದ್ರೆ ಅವ್ರ ಸೊಸೆ ಸಂಬಳನ ಅವಳು ತವ್ರ ಮನೆಗೆ ಕೊಡೋದಕ್ಕೂ ಯಾರು ಒಪ್ಕೋತಾರೆ ಹೇಳು? ಸತ್ಯ, ಫಸ್ಟ್ ಆಫ್ ಆಲ್ ಸೊಸೆ ಸಂಬಳದ ಮೇಲೆ ಗಂಡನ ಮನೆಯವ್ರಿಗೆ ಅಧಿಕಾರ ಇದೆ ಅಂತ ನಿನಗೆ ಯಾರು ಹೇಳಿದ್ರು? ಅದು ನಿನ್ ಸಂಬಳ, ಅದನ್ನ ಹೆಂಗ್ ಯೂಸ್ ಮಾಡಬೇಕು ಅದ್ರ ಪೂರ್ತಿ ರೈಟ್ಸ್ ನಿನ್ಗೆ ಇದೆ. ಖಂಡಿತ ಇಲ್ಲ. ನಾನು ಆಚೆ ಹೋಗಿ ದುಡಿಬೇಕು ಅಂದ್ರೆ ಮನೆಯವ್ರು ಎಲ್ಲರೂ ಸಪೋರ್ಟ್ ಬೇಕು. ಅವ್ರೆಲ್ಲರೂ ಅಷ್ಟೊಂದು ಸಪೋರ್ಟ್ ಮಾಡಬೇಕಾದ್ರೆ ಇದು ನಂದು, ನಾನು ಒಬ್ಳಿದೆ ಅಂತ ನಾನು ಹೇಗೆ ಹೇಳೋದಕ್ಕೆ ಸಾಧ್ಯ? ಅದು ಅಲ್ಲದೆ ಒಂದು ಕೂಡ್ ಕುಟುಂಬದಲ್ಲಿ ನನ್ನ ದುಡ್ಡು ನಿನ್ನ ದುಡ್ಡು ಅನ್ನೋದೆಲ್ಲ ಇರಲ್ಲ, ಎಲ್ಲವೂ ಎಲ್ಲರದ್ದೇ. ಅಲ್ಲ ಸತ್ಯ, ನಮ್ಮಮ್ಮ ಏನೋ ದೊಡ್ಡತನದಲ್ಲಿ ನಿನಗೆ ಬಂದಿರೋ ಸಂಬಳದಲ್ಲಿ ಸ್ವಲ್ಪ ಸಂಬಳನ ನಿನ್ನ ತವ್ರ ಮನೆಗೆ ಕೊಡು ಅಂತ ಅಂದರು. ಅದನ್ನ ನೀನು ಒಪ್ಕೊಂಡ್ಬಿಡದ? ನಿನ್ನ ತವ್ರ ಮನೆಯವ್ರ ಹತ್ರ ದುಡ್ಡಿಲ್ಲ, ಅವರು ಬಡವರು. ಹಾಗಂತ ಮಗಳ ದುಡ್ಡು ತಿನ್ನಕ್ಕೆ ಅವ್ರಿಗೆ ಸರಿ ಹೋಗುತ್ತಾ? ಆದ್ರೆ ಅವರಾದ್ರೂ ನಿನ್ನ ಸಂಬಳನ ಇಸ್ಕೊಳ್ಳೋದಕ್ಕೆ ಹೇಗೆ ಮನ್ಸು ಮಾಡ್ತಾರೋ? ಸ್ವಾಭಿಮಾನ ಇರೋರು ಇಸ್ಕೊಳ್ಳಲ್ಲ ಬಿಡು ಅಲ್ಲಿನೋ. ನಿಜ, ಇದು ಖುಷಿ ಪಡೋ ವಿಷಯ. ಸತ್ಯ, ನೀನ್ ಯಾಕೆ ಮಂಕಾಗಿದ್ಯಾ?
ಏನಿಲ್ಲ ಅಮಲ್ ಬೇಬಿ, ಅದು ಹಳೇದೇನೋ ನೆನಪಾಯ್ತು. ಸರಿ, ಇವಾಗ ನಿನ್ನ ಸಂಬಳ ಬಂತು, ಅದನ್ನು ನಮ್ಮ ಅಮ್ಮಂಗೆ ಅತ್ತೆಗೆ ತೊಗೊಂಡೋಗಿ ಕೊಡೋದೇನೋ ಸರಿ. ನೀನು ನನ್ನೇ ಮರ್ತೋಗ್ತಾ ಇದೆಯಲ್ಲ, ನನಗೇನು ತಂದಿಲ್ವಾ? ಆಹಾ, ನೀನೇನು ತಂದಿದ್ಯಾ? ನಂದೇನೋ 80,000, ನಿಂದು 20 ಲಕ್ಷ. ನೀನು ಹೆಂಡತಿಗೆ ಅಂತ ಏನು ತಂದಿದ್ಯಾ? ಹೇಳ್ತೀನಿ, ಕಣ್ಣು ಮುಚ್ಕೋ. ಯಾಕೆ? ಕಣ್ಣು ಮುಚ್ಕೋ. ಏನ್ ಅಮಲ್ ಬೇಬಿ? ಕಣ್ಬಿಟ್ಟು ನೋಡು, ಗೊತ್ತಾಗತ್ತೆ. ಬಂಗಾರದ ಸರನಾ? ನನ್ನ ಬಂಗಾರಕ್ಕೆ ಬಂಗಾರದ ಸರ. ನನ್ನೇ ತಳ್ತ್ಯಾ? ಮಾತೀನಿ ನಂಗೆ ಸತ್ಯ. ಸತ್ಯ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಾವ್ ಎಷ್ಟು ಕಷ್ಟಪಟ್ಟು ಅದನ್ನ ಇನ್ನೇನು ಮಂತ್ರ ಹೇಳಿ ಮುಟ್ಟಿ ಚಿನ್ನ ಮಾಡ್ಬೇಕು ಅಂತಿದ್ವಿ, ಅಷ್ಟ್ರಲ್ಲಿ ಬಂದು ಅದನ್ನ ಮುಟ್ಟಿ ಎಲ್ಲ ಬೂದಿ ಮಾಡ್ಬಿಟ್ವಿ. ನೆಗೆದು ಇತ್ತು, ನಾನು ಮುಟ್ಟಿದ್ದಕ್ಕೆ ಬೂದಿ ಆಯ್ತಾ? ಹೌದು. ತೆಗೆದು ಕಪಾಳ ಕೊಡದೆ ಅಂದ್ರೆ ಏನಮ್ಮ ಇದು? ಅಲ್ಲಿರೋದಲ್ಲ ಬೂದಿ, ನಿನ್ ತಲೆ ಒಳಗಿದೆಯಲ್ಲ ಅದು ಬೂದಿ. ಯಾವನೋ ಸರಿಯಾಗಿ ಮಂಕ್ ಬೂದಿ ಏರ್ಸಿದ್ದಾನೆ ನಿನ್ಗೆ. ಸಂಧ್ಯಾ, ಇದನ್ನೆಲ್ಲ ಯಾರಾದ್ರೂ ನಂಬ್ತಾರ? ಈ ತರ ನಂಬಾರ್ನೆಲ್ಲ ನಂಬಿ ಬರೀ ಮಂಗ್ನಾಟ ಆಡೋದೇ ಹೋಯ್ತು ಜೀವನ. ಹೋಗಿ ಮುಂಚೆ ಆ ಗುಂಡಿನ ಮುಚ್ಚಿಬಿಟ್ಟು ಬನ್ನಿ. ಮಾವ, ಇವರೆಲ್ಲ ಏನಂದ್ರು ನೀವ್ ತಲೆ ಕೆಡ್ಸ್ಕೊಂಬಿಡಿ. ಇದು ಚಿನ್ನನೇ, ಆದ್ರೆ ನಮ್ ಕಣ್ಣಿಗೆ ಕಾಣಿಸ್ತಿಲ್ಲ ಅಷ್ಟೇ. ಇದನ್ನ ಗುರುಗಳ ಹತ್ರ ತಗೊಂಡ್ ಹೋಗಿ ಮಂತ್ರ ಹಾಕ್ಸಿ ಇದನ್ನೆಲ್ಲ ಚಿನ್ನ ಮಾಡಿಸ್ಕೊಂಡು ತಗೊಂಡ್ ಬಂದ್ಬಿಡೋಣ. ಹಾಳಾದವಳೆ, ಅದ್ಯಾವ ಅನಿಷ್ಟದ ಬೂದಿನೋ, ಯಾರು ಯಾವಾಗ ಹೂತಿದ್ರೋ ಅದನ್ನ ಮನೆ ಒಳಗೆ ತಂದಿದ್ಯಲ್ಲ, ಸಾಯಿಸ್ಬಿಡ್ಬೇಕು ನಿನ್ನ. ಹೋಗ್ ತಗೊಂಡು ಹೋಗಿ ಆಚೆ ಇಡು. ಏನಿನ್ನು ಮುಖ ನೋಡ್ತಾ ನಿಂತಿದ್ಯಾ? ತಗೊಂಡು ಹೋಗ್ತೀಯೋ ಇಲ್ಲ ಅದ್ರ ಜೊತೆಗೆ ನಿನ್ನೂ ಬಿಸಾಕಲೋ? ದೊಡ್ಡ ಮನುಷ್ಯ, ನನ್ನ ಹತ್ರ ಟೈಲರಿಂಗ್ ಮಿಷಿನ್ಗೆ ತಂದ್ಬಿಟ್ಟು ದುಡ್ಡು ತಗೊಂಡು ಈ ಅನಿಷ್ಟದ ಕೆಲಸ ಮಾಡಿಸ್ತಿದ್ದೀಯಾ? ನೋಡೋ, ಈ ಹೊತ್ತೆ ಹೋಗಿ ಟೈಲರಿಂಗ್ ಮಿಷಿನ್ ತಗೊಂಡು ಬಂದು ಕೆಲಸ ಶುರು ಮಾಡಿದ್ಯಾ ಸರಿ ಹೋಯ್ತು. ಇಲ್ಲೋ ಅಂತಂದ್ರೆ ತಾತ, ಅದು ಏನಾಯ್ತು ಅಂದ್ರೆ. ಏನಾಯ್ತು ತಾತ, ನೀವು ಕೊಟ್ಟಿದ್ರಲ್ಲ ಮಿಷಿನ್ಗೆ ಅಂತ ದುಡ್ಡನ್ನ, ಆ ದುಡ್ಡನ್ನೆಲ್ಲ. ಆ ದುಡ್ಡನ್ನ ಏನ್ ಮಾಡಿದೆ? ಆ ದುಡ್ಡನ್ನ ಅಣ್ಣ, ಇದನ್ನೆಲ್ಲ ಹೇಳ್ಕೊಟ್ರಲ್ಲ ಜ್ಯೋತಿಷರು, ಅವರಿಗೆಲ್ಲನೂ ಕೊಟ್ಬಿಟ್ವಿ. ದುಡ್ಡಿನ ಬೆಲೆ ಗೊತ್ತಿದ್ರಲ್ವಾ ನಿನಗೆ? ನಾವು ಅಲ್ಲಿ ಸ್ವಾಭಿಮಾನ ಮರ್ಯಾದೆ ಬಿಟ್ಟು ಮನ್ಸಿಲ್ದೇ ಇದ್ರೋ ಮನೆಯವ್ರ ಬಾಗ್ಲು ಮುಂದೆ ನಿಂತ್ಕೊಂಡು ದುಡಿತಿರೋದು ಈ ಮನೆ ನಡ್ಸಕ್ಕೆ. ನೀವು ನೋಡಿದ್ರೆ ಯಾಕೆ ಹೀಗೆಲ್ಲ ಮಾಡಿದ್ರಿ? ಒಂದಲ್ಲ ಎರಡಲ್ಲ 25,000. ಅದನ್ನ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆ ಹೇಗೆ ಗೊತ್ತಾಗ್ಬೇಕು? ಜುಜುಬಿ 25,000 ಕಳೆದಿದ್ದಕ್ಕೆ ಏನು ಮನೆಯವರೆಲ್ಲ ಹಿಂಗೆ ಎಗರಾಡ್ತಾ ಇದ್ದಾರೆ? ಇನ್ನು ಏನ್ರಿ ಗೊಣಗ್ತಾ ಇದ್ದೀರಾ? ಈಗ ಅನ್ನಿಸ್ಕೊಂಡು ಸಾಕಾಗ್ಲಿಲ್ವಾ? ನಿಮ್ ಜನ್ಮಕ್ಕೊಂದಿಷ್ಟು.
ತೆಪ್ಪಂಗ್ ನಿಂತ್ಕೊಳ್ಳೆ. 25,000 ಹಿಂಗ್ ಕೊಟ್ಬಿಟ್ಟು 25 ಕೋಟಿ ನಾವ್ ಹಿಂಗ್ ಬಾಚ್ಕೊಂಡಿದ್ದಿದ್ರೆ ಈ ಮನೆಯವ್ರು ಹಿಂಗ್ ಮಾತಾಡ್ರ? ಕರ್ಮ. ಇನ್ನೊಂದು ಕ್ಷಣ ಇಬ್ರು ನನ್ನ ಕಣ್ಣು ಮುಂದೆ ನಿಂತಿದ್ರೆ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಹೋಗ್ರ ಅವಳಿಗೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.